ಡೆಂಗು ಜ್ವರ ಲಕ್ಷಣ, ಕಾರಣಗಳು ಮತ್ತು ಚಿಕಿತ್ಸೆಗಳು. ಈಗ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಸೋಂಕುಗಳು ಯಾವ ಸಂದರ್ಭದಲ್ಲಿ ಸಹ ಕಾಡಬಹುದು. ಅದರಲ್ಲೂ ವಿಶೇಷವಾಗಿ ಡೆಂಗು ಜ್ವರ ಕೂಡ ಒಂದು. ಡೆಂಗು ಜ್ವರ ಕಂಡುಬಂದ ವ್ಯಕ್ತಿಗೆ ನಿರ್ಲಕ್ಷ್ಯ ತೋರಿದ ಪಕ್ಷದಲ್ಲಿ ಸಾವು ಬಹುತೇಕ ಖಚಿತ. ಒಂದು ಸಣ್ಣ ಸೊಳ್ಳೆಯಿಂದ ಜೀವನವೇ ನಶಿಸಿ ಹೋಗಬಹುದು. ಹಾಗೆಂದು ಬರುವ ಜ್ವರವೆಲ್ಲ ಡೆಂಗು ಜ್ವರ ಎಂದು ಹೇಳಲು ಸಾಧ್ಯವಿಲ್ಲ. ಸಾಧಾರಣ ವೈರಲ್ ಜ್ವರವು ಅಥವಾ ಡೆಂಗು ಜ್ವರ ಆಗಿರುವುದು ಎಂದು ತಿಳಿದುಕೊಳ್ಳುವುದಾದರೂ ಹೇಗೆ? ಡೆಂಗು ಜ್ವರದ ರೋಗಲಕ್ಷಣಗಳು ಹೇಗಿರುತ್ತವೆ ನೋಡೋಣ ಬನ್ನಿ. ವೈರಲ್ ಜ್ವರ ಎಂದರೇನು? 3ರಿಂದ 5 ದಿನಗಳ ಕಾಲ ಇರುವ ಜ್ವರ ಇದು. ಚಳಿ, ಮೈಕೈ ನೋವು ಸಾಮಾನ್ಯ. ಸೋಂಕಿತ ವ್ಯಕ್ತಿಯಿಂದ ತೇವಾಂಶದಿಂದ ತುಂಬಿದ ಗಾಳಿಯ ಮೂಲಕ ಆರೋಗ್ಯವಂತ ವ್ಯಕ್ತಿಗೆ ಇದು ಹರಡುತ್ತದೆ. ಡೆಂಗು ಜ್ವರ ಎಂದರೇನು? ಬೆಳಗಿನ ಸಮಯದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಕಪ್ಪು ಬಿಳುಪಿನ ಹುಲಿಯ ರೀತಿಯ ಸಣ್ಣ ಗಾತ್ರದ ಸೊಳ್ಳೆಯ ಕಡಿತದಿಂದ ಬರಬಹುದಾದ ಜ್ವರ ಎಂದರೆ ಅದು ಡೆಂಗು ಜ್ವರ. ಕೆಲವೊಮ್ಮೆ ಈ ಸೊಳ್ಳೆಗಳಿಗೆ ಕಪ್ಪು ಹಾಗೂ ಹಳದಿ ಬಣ್ಣದ ಪಟ್ಟಿಗಳು ಸಹ ಇರಬಹುದು. ಬೆಳಗಿನ ಸಮಯದಲ್ಲಿ ಸಾಮಾನ್ಯವಾಗಿ ಈ ಸೊಳ್ಳೆ ಕಚ್ಚುತ್ತದೆ. ಆ ಸಂದರ್ಭದಲ್ಲಿ ಇದರಲ್ಲಿರುವ ವೈರಸ್ ನಮ್ಮ ದೇಹ ಸೇರಿಕೊಂಡು ಕೆಂಪು ರಕ್ತ ಕಣಗಳ ಮೂಲಕ ತಮ್ಮ ಸಂತತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತವೆ. ಡೆಂಗು ಜ್ವರಕ್ಕೆ ಮನೆಮದ್ದುಗಳು. ತುಳಸಿ ಎಲೆಗಳು. ಬೇಯಿಸಿದ ತುಳಸಿ ಎಲೆಗಳ ರಸ ಕುಡಿಯುವುದರಿಂದ ಡೆಂಗುವನ್ನು ನಿಯಂತ್ರಿಸಬಹುದು. ಕಿತ್ತಳೆ ಹಣ್ಣು. ವಿವಿಧ ವಿಟಮಿನ್ ಮತ್ತು ಖನಿಜಾಂಶಭರಿತವಾಗಿರುವ ಈ ಪೌಷ್ಟಿಕ ಹಣ್ಣಿನ ಸೇವನೆಯಿಂದ ಡೆಂಗು ಬೇಗನೆ ವಾಸಿಯಾಗುತ್ತದೆ. ಈ ಸಮಯದಲ್ಲಿ ಅಗತ್ಯವಾಗಿ ಬೇಕಿರುವ ಅಧಿಕ ನಾರಿನಂಶ ಮತ್ತು ವಿಟಮಿನ್ ಸಿ ಇತ್ಯಾದಿಗಳು ಕಿತ್ತಳೆ ಹಣ್ಣಿನಲ್ಲಿ ಹೇರಳವಾಗಿದೆ. ಎಳೆನೀರು. ಡೆಂಗು ಕಾಣಿಸಿಕೊಂಡಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುತ್ತದೆ. ಇದನ್ನು ಸರಿದೂಗಿಸಲು ನೀರಿನ ಜೊತೆಗೆ ಎಳನೀರು ಸೇವನೆಯು ಅತ್ಯುತ್ತಮ. ಇದರಲ್ಲಿ ಪೌಷ್ಟಿಕಾಂಶ ಹೆಚ್ಚಿದ್ದು ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯಕವಾಗಿದೆ. ಮೆಂತ್ಯೆ ಸೊಪ್ಪು. ನೀರಿನಲ್ಲಿ ಮೆಂತ್ಯೆ ಸೊಪ್ಪು ಎಲೆಗಳನ್ನು ನೆನೆಸಿಕೊಳ್ಳಬೇಕು, ಆಮೇಲೆ ಕುಡಿಯಬೇಕು. ಪಪ್ಪಾಯಿ ಎಲೆ. ಪಪ್ಪಾಯಿ ಗಿಡದಲ್ಲಿ ಆಂಟಿಬ್ಯಾಕ್ಟೀರಿಯಾ ಗುಣವಿದೆ. ಪಪ್ಪಾಯಿ ಗಿಡದ ಎಲೆಯ ರಸವನ್ನು ಹಿಂಡಿ ಬೆಳಗ್ಗೆ ಬರೀ ಹೊಟ್ಟೆಗೆ 3 ಚಮಚ ರಸ ಮತ್ತು ಸಂಜೆ 3 ಚಮಚ ರಸದಂತೆ ಸತತ 3 ದಿನ ಸೇವಿಸಿದರೆ ಡೆಂಗು ಜ್ವರವನ್ನು ಕಡಿಮೆ ಮಾಡಬಹುದು. ದಾಳಿಂಬೆ. ಈ ಹಣ್ಣಿನ ಬೀಜಗಳು ಕಬ್ಬಿಣದ ಪ್ರಮುಖವಾದ ಮೂಲವಾಗಿದೆ. ಇವು ರಕ್ತ ಕಣಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿವೆ. ಡೆಂಗು ಜ್ವರದಿಂದ ಕಡಿಮೆಯಾಗಿರುವ ರಕ್ತ ಕಣಗಳು ಈ ಹಣ್ಣಿನ ಸೇವನೆಯಿಂದ ಮತ್ತೆ ಹೆಚ್ಚಾಗಿ ಕಾಯಿಲೆ ಬೇಗ ನಿವಾರಣೆಯಾಗುತ್ತದೆ. ಈ ಹಣ್ಣು ಕಾಯಿಲೆಯಿಂದ ಉಂಟಾಗುವ ಆಯಾಸ ಕೂಡ ಕಡಿಮೆಗೊಳಿಸುತ್ತದೆ. ಮನೆಮದ್ದುಗಳೊಂದಿಗೆ ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಅತ್ಯುತ್ತಮ. ಯಾವುದೇ ತರಹದ ಜ್ವರ ಕಾಣಿಸಿಕೊಂಡಿದ್ದಲ್ಲಿ ಮೊದಲು ವೈದ್ಯರನ್ನು ಭೇಟಿಯಾಗಿ ಅವರ ಹೇಳಿದ ಸಲಹೆಯನ್ನು ಪಾಲಿಸಿ ಅದರೊಂದಿಗೆ ಈ ಮನೆಮದ್ದು ಕೂಡ ಮಾಡಬಹುದು. ಮತ್ತು ಸೊಳ್ಳೆಗಳ